ಜಾಸ್ತಿ ಆಯ್ತು ಅನ್ನಿಸ್ತಿಲ್ಲ. ಇಲ್ಲ ನಿಜ ಫೀಲ್ ಆಗ್ತದೆ. ಪ್ಯಾಕೇಜ್ ಹೋಗಿಲ್ಲ ಅಂದ್ರೆ ಹೊಟ್ಟೆ ಎಷ್ಟು ಉರ್ಸ್ತಾವ್ರ. ಪಕ್ಕ ಸೀಟ್ ಖಾಲಿ ಇರುತ್ತೆ, ಏನೇ ಒಂದು ಗುಸು ಗುಸು ಅಂತ ಮಾತಾಡ್ತಾರೆ. ಜಾಸ್ತಿ ಆಯ್ತು ಅನ್ನಿಸ್ತಿಲ್ಲ. ಇಲ್ಲ ನಿಜ ಫೀಲ್ ಆಗ್ತದೆ. ಸೇಫಾಗಿ ಹೋಗು, ಮಳೆ ಬರ್ತಾರೆ, ಹುಷಾರಾಗಿ, ಹ್ಯಾವ್ ಎ ಸೇಫ್ ಜರ್ನಿ, ಎಂಜಾಯ್ ಇಟ್. ಏನಾಯ್ತು? ಈ ರೀತಿ ಕಣ್ಣೀರ್ ಹಾಕೋ ಅಷ್ಟೆಲ್ಲ ಗೊತ್ತಿಲ್ಲ ನೇಹಾ ಮೇಡಮ್, ಕಣ್ಣೀರ್ ಹಾಕೋಣ. ನಮಗೆ ಹಂಗೆ ಬೇಜಾರಾಗುತ್ತೆ. ಓಕೆ, ಖುಷಿಯಾಗಿ ಹೋಗ, ಎಂಜಾಯ್ ಆಗಿ. ನಾನು ಹೋಗ್ತೀನಿ ಅಂತ ತೇಜು ಅವರು ಊರಿಗೆ ಹೋಗಿ ಬರ್ತೀಯಾ ಅಂತ. ನಾನು ಊರಿಗೆ ಹೋಗ್ತಿದ್ದೀನಿ ಅಂತ ತೇಜು ಅಳ್ತಿದ್ದಾಳೆ. ನನಗೆ ತುಂಬ 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 ಬೇಜಾರಲ್ಲಿ ಖುಷಿ ಆಗ್ತಾ ಇದೆ ಹೋಗಿ ಬರ್ತಾರೆ ಅಂತ. ಬಟ್ ನನ್ನ ಪಕ್ಕ ಸೀಟ್ ಖಾಲಿ ಇರುತ್ತೆ, ಏನೇ ಒಂದು ಗುಸು ಗುಸು ಅಂತ ಮಾತಾಡ್ತಾಯಿದ್ವಿ, ಏನೇ ಒಂದು ಹೇಳ್ಕೊಳ್ಳೋದಿದ್ರು ಅಲ್ಲೇ ಸ್ಪಾಟಲ್ಲೇ ಹೇಳಿ, ಕಾಮಿಡಿ ಆಗ್ಬೋದು, ಗಾಸಿಪ್ಸ್ ಆಗ್ಬೋದು, ಅಲ್ಲೇ ಮಾತಾಡ್ತಾಯಿದ್ವಿ. ಬಟ್ ಇವಾಗ 4-5 ಡೇಸ್ ಯಾರೂ ಇರೋದಿಲ್ಲ ಅಂತ ನೆನೆಸ್ಕೊಂಡವ್ರು ಆಫೀಸಲ್ಲಿ ಇದ್ದಾರೆ ಅಂತ ಖುಷಿ ಆಗ್ತಿದೆ. ಆದರೆ ಅಳ್ಬೇಡ, ಅಲ್ಲೋಗ್ಬಿದ್ದಾಳೆ ಅವಳು. ಇಲ್ಲ ನಿಂಗೆ ಪಾರ್ಸಲ್ ಕೊಡೋದಿತ್ತು. ಇವಳು ಅಕ್ಕ ಊರಿಗೆ ಹೋಗಿ ಇಡೀ ಆಫೀಸಲ್ಲೇ ಅಕ್ಕ ಊರಿಗೆ ಹೋಗ್ತಾ ಇದ್ದಾಳೆ ಅಂತ ಖುಷಿ ಪಡ್ತಾರೆ. ಇವಳೊಬ್ಳೆ ಖುಷಿ ಅಂದರೆ ಅವಳಿಗೆ ನಗು ತಡ್ಕೊಳಕ್ ಆಗ್ತಾ ಇಲ್ಲ. ನೋಡಿ, ಅಕ್ಕ ಪ್ಯಾಕೇಜ್ ಕೊಡಲ್ಲ, ಅಕ್ಕ ಇನ್ನು ಪ್ಯಾಕೇಜ್ ಕೊಡಲ್ಲ, ಇನ್ನು ನನಗೆ ಟಾರ್ಚರ್ ಇಲ್ಲ. ತೆಗೆದ್ರು ಬಿಡು, ತಿರುಗು ಪರವಾಗಿಲ್ಲ, ಏನಿಲ್ಲ ಎಷ್ಟೊಂದಿದೆ. ಅಕ್ಕ ಹೊರಟ್ರು, ಏನು ಪ್ಯಾಕೇಜ್ ಕೊಡೋದಿಲ್ಲ, ಅಕ್ಕ ಬೈಯೋದಿಲ್ಲ, ರೇಗ್ಸೋದಿಲ್ಲ ಅಂದ್ಕೊಂಡು ಫುಲ್ ಖುಷಿಯಾಗಿದ್ದಾಳೆ. ಶಿ ಈಸ್ ದ ಮೋಸ್ಟ್ ಹ್ಯಾಪಿಯೆಸ್ಟ್ ಪರ್ಸನ್ ಎವರ್. ಫಾರ್ 4-5 ಡೇಸ್ ಅವಳಷ್ಟು ಖುಷಿಯಾಗಿ ಯಾರೂ ಇರೋದಿಲ್ಲ. ನನಗೆ ತುಂಬ ಚೆನ್ನಾಗಿ ಗೊತ್ತು ಅಲ್ವಾ ತೇಜು? ಹಂಗೂ ಅವಳಿಗೆ ಬಾಯಿ ನೋಡಿ ಎಷ್ಟು ಖುಷಿ, ಅವಳಿಗೆ ಆನಂದ ತಡ್ಕೊಳಕ್ಕೆ ಆಗ್ತಾ ಇಲ್ಲ ಅವಳಿಗೆ. ಎಷ್ಟು ಖುಷಿ ಆಗ್ತಿದೆ ತೇಜು? ನಿಜ ಹೇಳು, ಖುಷಿ ಆಗ್ತಿದೆ, ಬೇಜಾರಾಗ್ತಿದೆ, ಏನಾಗ್ತಿದೆ ಫೀಲಿಂಗ್ ಹೇಳಮ್ಮ. ಇಲ್ಲ ಪ್ಯಾಕೇಜ್ ಎಲ್ಲ ಮಾಡಕ್ಕೆ ಡೌಟ್ ಕೇಳಕ್ಕೆ. ಅವಳಿಗೆ ಈಗಲೂ ಪ್ಯಾಕೇಜ್ ಚಿಂತೆನೆ ಹೊರತು ಅಕ್ಕ ಊರಿಗೆ ಹೋಗ್ತಾ ಇದ್ದಾಳೆ, ಅಕ್ಕನ ಮಿಸ್ ಮಾಡ್ಕೊತೀನಿ ಅನ್ನೋ ಚಿಂತೆ ಇಲ್ಲ. ಇದು ಯಾರು ಬರೆದ ಕಥೆಯು ನನಗಾಗಿ ಬಂದ. ಪ್ಯಾಕೇಜ್ ಹೋಗಿಲ್ಲ ಅಂದ್ರೆ ಹಂಗಾರ ಅಕ್ಕ ನಿನ್ನ ಪಕ್ಕ ಬೈಸ್ತಾಳಕ್ಕ, ಗ್ಯಾರಂಟಿ. ನೀನು ಊರಿಗೆ ಹೋಗೋ ಅಷ್ಟರಲ್ಲಿ ಮೇಡಮ್ ನಿನಗೆ, ನೀನು ಊರಿಂದ ಬರೋ ಅಷ್ಟರಲ್ಲಿ ಮೇಡಮ್ ನಿನಗೆ 4 ಸತಿ ಏನಾದ್ರು ಬೈದಿರ್ತಾರೆ ನೋಡ್ಕೊಂಡು. ಇಲ್ಲ ಬೈದಿರಲ್ಲ, ಅದಕ್ಕೆ ನಾನು ಬೇಗ ಮಾಡ್ತಿರೋದು. ತೋರ್ಸೋಣ ಅಕ್ಕ ಬೈಸ್ಕೊಬಾರ್ದು.